ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಾಡಿ ಸೋಪ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಬಾಡಿಲಿ ಪಿಂಪಲ್ಸ್ ಏನಾದರೂ ಆಗಿದ್ರೆ ಆ್ಯಂಡ್ ಬ್ಲ್ಯಾಕ್ ಆಗಿ ಅಂದರೆ ಟ್ಯಾನ್ ಏನಾದರೂ ಆಗಿತ್ತು, ಮತ್ತು ಸ್ಮೆಲ್ ಬರುತ್ತೆ ನೋಡಿ ಬಾಡಿ, ಸೊ ಆ ರೀತಿ ಬಾಡಿ ಸ್ಮೆಲ್ ಏನಾದರೂ ಇತ್ತು, ಮತ್ತು ತುಂಬ ಡ್ರೈ ಆಗಿ ನಿಮ್ಮ ಸ್ಕಿನ್ ಎಲ್ಲ ಪೀಲ್ ಆಗಿ ಏನಾದರೂ ಬರ್ತಾ ಇತ್ತು ಅಂತ ಹೇಳಿದ್ರೆ, ಸೊ ನಿಮಗೆ ಇವತ್ತಿನ ವಿಡಿಯೋದಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಒಂದಷ್ಟು ಸೋಪ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಸೋಪ್ಗಳನ್ನು ಯೂಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ನಿಮಗೆ ಆ ಪ್ರಾಬ್ಲಮ್ಸ್ ಎಲ್ಲದು ಕೂಡ ಸಾಲ್ವ್ ಆಗುತ್ತೆ ಆ್ಯಂಡ್ ಮತ್ತೆ ಯಾವುದೇ ರೀತಿ ಬರೋದಿಲ್ಲ. ಓಕೆನಾ? ಸೊ ಬರಬಾರ್ದು ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಆ್ಯಂಡ್ ಇವೆಲ್ಲ ಪ್ರಾಬ್ಲಮ್ಸ್ಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಹಾರ್ಮೋನ್ ಚೇಂಜಸ್ಸಿಂದ ಮತ್ತು ಸನ್ ಡ್ಯಾಮೇಜಸ್ಸಿಂದ ಆಗುತ್ತೆ, ಮತ್ತು ಫ್ರೇಗ್ರೆನ್ಸ್ ಅಂದರೆ ನಾವು ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ನೋಡಿ, ಸೊ ಅದರಿಂದನೂ ಬರುತ್ತೆ, ಮತ್ತು ಟೈಟ್ ಬಟ್ಟೆಗಳೇನಾದರೂ ಹಾಕೊಂಡಾಗ, ಮತ್ತು ನಮ್ಮ ಸ್ಕಿನ್ನಲ್ಲಿ ತುಂಬ ಮಾಯ್ಶ್ಚರ್ ಏನಾದರೂ ಇಲ್ಲದೆ ಇದ್ರೆ ಅಂದರೆ ತೇವಾಂಶ ಅದು ಕಡಿಮೆ ಆದಾಗ ಬರುತ್ತೆ. ಹೆಲ್ದಿ ಫುಡ್ ಯೂಸ್ ಮಾಡದೇ ಇದ್ದಾಗ, ಚೆನ್ನಾಗಿ ನೀರು ಕುಡ್ದೇ ಇದ್ದಾಗ, ಮತ್ತು ಫ್ರೇಗ್ರೆನ್ಸ್ ಇರೋ ಪರ್ಫ್ಯೂಮ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಆ್ಯಂಡ್ ತುಂಬಾ ಕೆಮಿಕಲ್ ರಿಲೇಟೆಡ್ ಸೋಪ್ಗಳನ್ನು, ಬಾಡಿ ಲೋಷನ್ಸ್ಗಳನ್ನು ಯೂಸ್ ಮಾಡಿದಾಗ ನಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಓಕೆನಾ? ನಾರ್ಮಲ್ ಸ್ಕಿನ್ ಇರೋರಿಗೆ ಈ ರೀತಿ ಪ್ರಾಬ್ಲಮ್ಸ್ ಬರೋದು ಸ್ವಲ್ಪ ಕಡಿಮೆ ಪ್ರಮಾಣ ಅಂತಾನೆ ಹೇಳ್ಬೋದು. ಬಟ್ ನಿಮ್ಮ ಸ್ಕಿನ್ ಟೈಪ್ ಏನಾದರೂ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಆಗಿತ್ತು ನಿಮ್ಮದು ಅಂತ ಹೇಳಿದ್ರೆ, ಸೊ ನೀವು ಡೈಲಿ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ತಾ ಇದ್ದಾಗ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲದು ಕೂಡ ಬರುತ್ತೆ. ಓಕೆನಾ? ಸೊ ಹಾಗಾಗಿ ನಾವು ಈಗ ಆಲ್ರೆಡಿ ಬಂದ್ಬಿಟ್ಟಿದೆ, ಸೊ ಈಗ ಏನು ಮಾಡೋಕ್ಕಾಗಲ್ಲ, ಸೊ ಅದನ್ನು ನಾವು ಕ್ಯೂರ್ ಮಾಡ್ಕೋಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಸೋಪ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಇರೋದೆಲ್ಲ ಕೂಡ ಸಾಲ್ವ್ ಆಗಿ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನಾವು ಡೈಲಿ ನಮಗೆ ತುಂಬ ಚೀಪಾಗಿ ಸಿಗುತ್ತೆ. ಸೊ ಸೋಪ್ಗಳನ್ನು ತಗೊಂಡು ಅದು ಯಾವ ರೀತಿ ಕೆಮಿಕಲ್ ಏನಿದೆ ಅಂತ ಇಂಗ್ರೀಡಿಯೆಂಟ್ಸ್ ಏನು ಕೂಡ ನಾವು ಚೆಕ್ ಮಾಡದೆ ನಾವು ಸುಮ್ಮನೆ ತಗೊಂಡು ಯೂಸ್ ಮಾಡ್ತಾ ಇರ್ತೀವಿ. ಮತ್ತು ಒಂದೇ ಸೋಪ್ನ ಕೆಲವೊಂದಷ್ಟು ಜನ ಏನಂದ್ರೆ ಒಂದು 2-3 ಜನ ಯೂಸ್ ಮಾಡ್ತಿರ್ತಾರೆ ಮನೇಲಿ. ಸೊ ಹಾಗೆಲ್ಲ ಯೂಸ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಸೋಪ್ಗಳನ್ನು ನಾವು ಸಪ್ರೇಟ್ ಆಗಿನೇ ಯೂಸ್ ಮಾಡಬೇಕು. ಬಿಕಾಸ್ ನಮ್ಗೆ ಈಗ ಒಬ್ರು ಬಾಡಿ ಒಂದು ರೀತಿಲಿ ಇರೋದಿಲ್ಲ. ಸೊ ಒಬ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೋಪ್ನ ಯೂಸ್ ಮಾಡಿದಾಗ ನೆಕ್ಸ್ಟ್ ಅದೇ ಸೋಪ್ನ ಬೇರೆಯವ್ರು ಕೂಡ ಯೂಸ್ ಮಾಡಿದಾಗ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೇಲಿರೋರು ಎಲ್ಲರೂ ಕೂಡ ಸಪ್ರೇಟ್ ಸೋಪ್ಗಳನ್ನು ಯೂಸ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ಸೋಪ್ಗಳನ್ನು ಡಾಕ್ಟರ್ ಯೂಶಲಿ ರೆಕಮೆಂಡ್ ಮಾಡ್ತಾರೆ ಎಲ್ಲ ಪ್ರಾಬ್ಲಮ್ಸ್ಗಳಿದ್ರೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ, ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನಲ್ಲಿ ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ವಿಡಿಯೋಸು ಡೈಲಿ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಸಿಕ್ಬಿಡತ್ತೆ, ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು. ಆ್ಯಂಡ್ ಆಲ್ರೆಡಿ ಒಂದಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ. ನಿಮ್ಗೆ ಏನಾದರೂ ಫ್ರೀ ಇದ್ದೀರಾ ಮತ್ತು ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಬೇರೆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಚೆಕ್ ಮಾಡಿ, ನಿಮಗೆ ಹೆಲ್ಪ್ ಆಗ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಬಾಡಿ ಟ್ಯಾನ್ ಆಗಿತ್ತು ಅಂದ್ರೆ ಕಪ್ಪಾಗಿತ್ತು ಅಂತ ಹೇಳಿದ್ರೆ ನೀವು ಎಥಿಗ್ಲೋ ಸೋಪ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಎಥಿಗ್ಲೋ ಸೋಪ್ ಸ್ಕಿನ್ ವೈಟ್ನಿಂಗ್ ಡೀಪ್ ಕ್ಲೆನ್ಸಿಂಗ್ ಸೋಪ್ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಬಿಕಾಸ್ ಇದ್ರಲ್ಲಿ ತುಂಬಾನೇ ವೆರೈಟೀಸ್ಗಳು ಸಿಗುತ್ತೆ. ಓಕೆನಾ? ಸೊ ಈ ರೀತಿ ಪ್ಯಾಕೇಜಲ್ಲಿ ಇರುವಂತ ಸೋಪ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಬಾಡಿ ಟ್ಯಾನ್ ಅನ್ನೋದು ರಿಮೂವ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಈ ಸೋಪ್ ಯೂಸ್ ಮಾಡೋದ್ರಿಂದ ಫುಲ್ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ. ಮತ್ತೆ ನಿಮ್ಗೆ ಲೈಟ್ ಮಾಡುತ್ತೆ, ಬ್ರೈಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಕಲರ್ ಬರುತ್ತೆ ಅಂತಾನೆ, ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿರೋ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಟಿಂಗ್ ಆಗೋದಾಗ್ಲಿ ಅಥವಾ ಸ್ಕಿನ್ ಎಲ್ಲ ಒಂಥರ ಹಾಳಾಗೋದಾಗ್ಲಿ, ಕರ್ತಗಳು, ಸೊ ಬ್ರ್ಯಾಷಸ್ ಆಗೋದಾಗ್ಲಿ ಯಾವುದೇ ರೀತಿ ಬರೋದಿಲ್ಲ. ಬಿಕಾಸ್ ಇದು ತುಂಬಾನೇ ಏನು ರಿಚ್ ಅಂಡ್ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇರೋದ್ರಿಂದ ಸೊ ಯಾವುದೇ ರೀತಿ ಪ್ರಾಬ್ಲಮ್, ಸೈಡ್ ಎಫೆಕ್ಟ್ಗಳು ಏನು ಕೂಡ ಬರೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ, ಅಂದ್ರೆ ಟ್ಯಾನ್ ಎಲ್ಲ ರಿಮೂವ್ ಆಗಿ ತುಂಬಾ ಬ್ರೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೋಪ್ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮಗೆ 99 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ನಾನು ಲಿಂಕ್ ಎಲ್ಲ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಆರ್ಡರ್ ಮಾಡ್ಕೊಂಡು ತಗೋಬಹುದು. ಓಕೆನಾ? ಅಂಡ್ ಈಗ ನೆಕ್ಸ್ಟ್ ಬಂದು ಬಾಡಿ ಆಕ್ನೆ, ಅಂದ್ರೆ ನಿಮ್ಗೆ ಏನಾದ್ರು ಬಾಡಿಲಿ ಪಿಂಪಲ್ಗಳು, ಆಕ್ನೆಗಳು, ಸಣ್ಣ ಸಣ್ಣ ಗುಳ್ಳೆಗಳು, ಸೊ ಈ ರೀತಿಯಲ್ಲಿ ಏನಾದ್ರು ನಿಮಗೆ ಇರಿಟೇಷನ್ ಆಗೋ ರೀತಿಯಲ್ಲಿ ಏನಾದ್ರು ಗುಳ್ಳೆಗಳೇನಾದ್ರು ಆಗಿತ್ತು ನಿಮ್ಮ ಬಾಡಿಲಿ, ಅಂದ್ರೆ ಕೈ ಕಾಲು ಅಥವಾ ಬೆನ್ನಲ್ಲಿ, ಹೊಟ್ಟೆ ಭಾಗದಲ್ಲಿ, ಸೊ ಎಲ್ಲರೂ ಬಾಡಿಲಿ ಅದರ ಪಾರ್ಟ್ ಅಲ್ಲಿ ಆಗಿತ್ತು ಅಂತ ಹೇಳಿದ್ರೆ ನೀವು ಬಾಡಿ ಸೋಪ್ ಗಳನ್ನ ಯೂಸ್ ಮಾಡಬಹುದು. ಸೊ ಡಾಕ್ಟರ್ ನಂಗೆ 2 ಸೋಪ್ ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇ ಸೋಪ್ ನಾನು ಇವಾಗ ತೋರಿಸ್ತಾ ಇರೋಂಥದ್ದು ಮೆಸ್ಟಿವೋ ಆಕ್ನಿ ಸೋಪ್ ಅಂತ ಹೇಳಿ ಫ್ರೆಂಡ್ಸ್. ಓಕೆನಾ? ಅಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಬಾಡಿಲಿ ಪಿಂಪಲ್, ಆಕ್ನಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಹೊಸ ಪಿಂಪಲ್ ಮತ್ತೆ ಆಕ್ನಿ ಡೆವಲಪ್ಮೆಂಟ್ ಆಗದೆ ರೀತಿ ಇದು ಪ್ರಿವೆಂಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ
ನಿಮ್ಮ ಸ್ಕಿನ್ ಅಲ್ಲಿ ತುಂಬಾ ಎಕ್ಸೆಸಿವ್ ಆಯಿಲ್ ಏನಾದ್ರು ಜಾಸ್ತಿ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆದಷ್ಟು ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಳು ಅಂದ್ರೆ ಈ ಮೊಡವೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಎಕ್ಸೆಸಿವ್ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಏನಾದ್ರು ನಿಮ್ಮ ಬಾಡಿ ಸ್ಕಿನ್ ಅಲ್ಲಿ ಏನಾದ್ರು ತುಂಬಾ ಡರ್ಟಿ ಅಂದ್ರೆ ಕೊಳೆಗಳಾಗಿರ್ಬೋದು ಅಥವಾ ಸ್ಟ್ರೆಚಿ ಆಗಿರ್ಬೋದು, ಸೊ ಈ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಫುಲ್ ಆಯಿಲ್ ಫ್ರೀ ಸ್ಕಿನ್ ಅಂತ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಆಕ್ನಿಂದ ನಿಮ್ಗೆ ಏನಾದ್ರು ಸ್ಕಾರ್ಸ್ ಅಂದ್ರೆ ಮಾರ್ಕ್ ಗಳೇನಾದ್ರೂ ಆಗಿತ್ತು, ಕಲೆಗಳೇನಾದ್ರೂ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಅದು ಕೂಡ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂಡ್ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ಮತ್ತೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಕ್ಲೀನ್ ಅಂಡ್ ಹೆಲ್ದಿ ಆಗಿ ನಿಮ್ಮ ಒಂದು ಬಾಡಿ ತುಂಬಾ ಚೆನ್ನಾಗಿ ನರಿಶ್ ಆಗಿ ತುಂಬಾ ಮಾಯಿಶ್ಚರ್ ಆಗಿ ಕಾಣಿಸುತ್ತೆ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ. ಅಂಡ್ ಸೆಕೆಂಡ್ ಸೋಪ್ ಬಂದು ಆಕ್ನಿ ಸ್ಟಾರ್ 2.5% ಸೋಪ್ ಅಂತ ಹೇಳಿ ಫ್ರೆಂಡ್ಸ್. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಬಾಡಿಲಿ ಏನಾದ್ರು ಆಕ್ನಿ ಇತ್ತು, ಪಿಂಪಲ್ ಇತ್ತು ಅಂತ ಹೇಳಿದ್ರು ಕೂಡ ಈ ಸೋಪ್ ಇಂದ ನಿಮಗೆ ಕ್ಯೂರ್ ಆಗುತ್ತೆ. ಅಂಡ್ ಇದರಲ್ಲಿ ಬೆನ್ಸಾಯಿಲ್ ಪಿರಾಕ್ಸೈಡ್ ಇರೋದ್ರಿಂದ ಕಂಟೆಂಟ್ಸ್ ಇರೋದ್ರಿಂದ ನಿಮಗೆ 3 ರೀತಿಲಿ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಈ ಒಂದು ಬೆನ್ಸಾಯಿಲ್ ಪಿರಾಕ್ಸೈಡ್ ಏನು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲತ್ತೆ. ಮತ್ತೆ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಎಕ್ಸೆಸಿವ್ ಸ್ಕಿನ್ ಆಯಿಲ್ ಏನಾದ್ರು ಇತ್ತು, ತುಂಬಾ ಡ್ರೈ ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಈ ಸೋಪ್ ಅಲ್ಲಿ ನಿಮ್ಗೆ ಯೂಸ್ ಮಾಡೋದ್ರಿಂದ ನೀವು ಇವಿಷ್ಟು 3 ಪ್ರಾಬ್ಲಮ್ಸ್ ಗಳು ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಟರ್ನ್ ಓವರ್ ಆಗುತ್ತೆ. ಓಕೆನಾ, ಅಂದ್ರೆ ತುಂಬಾ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಅಂತ ಬ್ರೈಟ್ ಆಗಿ ಕಾಣಿಸೋ ಹಾಗೆ ನಿಮ್ಗೆ ಬರುತ್ತೆ. ಮತ್ತೆ ಏನೇ ರೀತಿ ಪೀಲಿಂಗ್ ಆಗಿರ್ಬೋದು, ಮತ್ತೆ ಏನಾದ್ರು ನಿಮಗೆ ಪೋರ್ಸ್ ಗಳು ಅಂದ್ರೆ ತೂತ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಮಾಡ್ಬಿಟ್ಟು ನಿಮಗೆ ನಾರ್ಮಲ್ ಸ್ಕಿನ್ ಟೋನ್ ಗೆ ಕನ್ವರ್ಟ್ ಮಾಡುತ್ತೆ ಈ ಒಂದು ಸೋಪ್ ಅಂತಾನೆ ಹೇಳ್ಬೋದು. ನಿಮ್ ಬಾಡಿಲಿ ಪಿಂಪಲ್, ಆಕ್ನಿ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇವಾಗ ತೋರಿಸಿದಂತ 2 ಸೋಪ್ ಗಳಲ್ಲಿ ಯಾವ್ದಾದ್ರು ಒಂದು ಸೋಪ್ ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಕಂಟ್ರೋಲ್ ಆಗುತ್ತೆ ಅಂಡ್ ಮತ್ತೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಮೆಸೋಟಿವ್ ಆಕ್ನಿ ಸೋಪ್ ನಿಮ್ಗೆ 130 rupees ಅಲ್ಲಿ ಸಿಗುತ್ತೆ. ಮತ್ತೆ ಆಕ್ನಿ ಸ್ಟಾರ್ ಸೋಪ್ ಅಂದ್ಬಿಟ್ಟು 90 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ ಅಂಡ್ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಈ 2 ಸೋಪ್ ಗಳಲ್ಲಿ ಅದರ ಒಂದು ಸೋಪ್ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅಂಡ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಂದು ನಿಮ್ಗೆ ಏನಾದ್ರು ಬಾಡಿ ತುಂಬಾ ಸ್ಮೆಲ್ ಬರ್ತಾ ಇರತ್ತೆ ನೋಡಿ, ಅಂದ್ರೆ ಸ್ವೆಟ್ ಆಗ್ಬಿಟ್ಟು ತುಂಬಾ ಬಾಡಿ ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಯಾವ ಸೋಪ್ ಯೂಸ್ ಮಾಡ್ಬೇಕು ಅಂತ ಈಗ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಆಕ್ನಿ ಸ್ಟಾರ್ ಸೋಪು. ನಾನು ಆಗ್ಲೇ ಪಿಂಪಲ್ ಅಥವಾ ಏನಾದ್ರು ಆಕ್ನಿ ಪ್ರಾಬ್ಲಮ್ ಇದ್ರೆ ಈ ಸೋಪ್ ಯೂಸ್ ಮಾಡ್ಬೇಕು ಅಂತ ಹೇಳಿದೆ ನೋಡಿ. ಸೊ ಇದೇ ಸೋಪನ್ನು ಕೂಡ ನೀವು ನಿಮ್ಗೆ ಏನಾದ್ರು ಬಾಡಿ ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಈ ಒಂದು ಸೋಪ್ ನ ನೀವು ಯೂಸ್ ಮಾಡಬಹುದು. ಸೊ ಡಾಕ್ಟರು ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ನಿಮ್ಗೆ ಆ ಸ್ಮೆಲ್ ಎಲ್ಲ ಇರುತ್ತೆ ನೋಡಿ, ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ. ನಾರ್ಮಲ್ ನಿಮ್ದು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರ್ದೇ ಇರೋ ಹಾಗೆ ಅಂದ್ರೆ ಬ್ಯಾಕ್ಟೀರಿಯಾಸ್ ಗಳು ಏನೆಲ್ಲ ಇರುತ್ತೆ ನೋಡಿ, ಸೊ ಅದು ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಗಳು ನಿಮ್ಮ ಸ್ಕಿನ್ ಅಲ್ಲಿ ಇರದೇ ಇರೋ ಹಾಗೆ ಈ ಒಂದು ಸೋಪ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸೋಪ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 99 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಇದು ಫಸ್ಟ್ ಸೋಪು. ಅಂಡ್ ಈಗ ಸೆಕೆಂಡ್ ಸೋಪ್ ಬಂದು ಪೆರೋಬಾರ್ 5% ಸೋಪ್ ಅಂತ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ನಿಮ್ಮ ಬಾಡಿಯಿಂದ ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾಸ್ ಗಳಿಂದ ಬರುತ್ತೆ. ಓಕೆನಾ, ಸೊ ಆ ಸ್ವೆಟ್ ಎಲ್ಲ ಆಗ್ತೀವಿ ನೋಡಿ, ಸೊ ಆ ಬ್ಯಾಕ್ಟೀರಿಯಾಸ್ ಗಳಿಂದ ಬರುತ್ತೆ, ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ, ಯಾವುದೇ ರೀತಿ ನಿಮಗೆ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಪಿಂಪಲ್ಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಅಂದ್ರೆ ಬ್ಯಾಕ್ಟೀರಿಯಾಸ್ ಗಳಿಂದ ಪಿಂಪಲ್ಸ್ ಏನಾದ್ರು ಆಗ್ತಾ ಇರುತ್ತೆ ನೋಡಿ, ಸೊ ಅದು ಕೂಡ ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವನ್ ನಿಮ್ಗೆ ಬಾಡಿ ಸ್ಮೆಲ್ ಕೂಡ ಬರಲ್ಲ, ಪಿಂಪಲ್ ಕೂಡ ಬರೋದಿಲ್ಲ. ಓಕೆನಾ, ಅಂಡ್ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ಮಾಡುತ್ತೆ ಅಂಡ್ ತುಂಬಾನೇ ನರಿಶ್ ಮಾಡುತ್ತೆ, ತುಂಬಾ ಮಾಯಿಶ್ಚರ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಈ ಸೋಪ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ತಗೋಬಹುದು. ಅಂಡ್ ಈ ಒಂದು ಪ್ರೈಸ್ ಎಷ್ಟಾಗುತ್ತೆ ಈ ಸೋಪ್ಗೆ ಅಂತ ಹೇಳಿದ್ರೆ 158-160 rupees ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಈ 2 ಸೋಪ್ ಅಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ಯೂಸ್ ಮಾಡಬಹುದು. ಇದರಿಂದ ನಿಮ್ಗೆ ಬಾಡಿ ಸ್ಮೆಲ್ ಬರೋದಿಲ್ಲ, ಮತ್ತೆ ಬ್ಯಾಕ್ಟೀರಿಯಾಸ್ ಗಳೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ಅಂದ್ರೆ ಜನರೇಟ್ ಆಗೋ ರೀತಿಲಿ ಮಾಡೋದಿಲ್ಲ ಈ ಸೋಪು. ಸೊ ಅಲ್ಲೇ ನಾಶ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಆಕ್ನಿ ಪ್ರಾಬ್ಲಮ್ಸ್ ಏನಾದ್ರು ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ 2 ಸೋಪ್ ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್. ಓಕೆನಾ, ಅಂಡ್ ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್. ನಿಮ್ಗೆ ಏನಾದ್ರು ತುಂಬಾ ಪೀಲ್ ಏನಾದ್ರು ಆಗ್ತಾ ಇತ್ತು ಅಂದ್ರೆ ಚರ್ಮ ಎಲ್ಲ ಸುಳಿಯುತ್ತೆ ನೋಡಿ, ಆತರ ಏನಾದ್ರು ಸುಲಿತಾ ಇತ್ತು, ತುಂಬಾ ಕಡತ ಎಲ್ಲ ಹಾಕಿ ಚರ್ಮ ಎಲ್ಲ ಸುಲಿತಾ ಇತ್ತು ನಿಮ್ಮ ಬಾಡಿಲಿ ಯಾವ್ದಾದ್ರು ಪಾರ್ಟ್ ಅಲ್ಲಿ ಅಂತ ಹೇಳಿದ್ರೆ ಯೂಶಲಿ 2 ಸೋಪ್ ಗಳನ್ನ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇ ಸೋಪ್ ಬಂದ್ಬಿಟ್ಟು ನೆವ್ಲಾನ್ ಸೋಪ್ ಅಂತ ಹೇಳಿ ಫ್ರೆಂಡ್ಸ್. ಓಕೆನಾ, ಸೊ ಕಾಣಿಸ್ತಿದೆಯಲ್ಲ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಅಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ತುಂಬಾನೇ ಮಾಯಿಶ್ಚರ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ನಮಗೆ ಮಾಯಿಶ್ಚರ್ ಅಂದರೆ ತೇವಾಂಶ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಈ ರೀತಿ ಪೀಲಿಂಗ್ ಆಗೋದು, ತುಂಬ ಡ್ರೈ ಆಗುವಂಥದ್ದು, ಸೊ ಅದರಿಂದ ಕಡತಗಳೆಲ್ಲ ಬಂದ್ಬಿಟ್ಟು ಬೇರೆ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗೋದು ಸೊ ಕಾಮನ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸೋಪ್ ಯೂಸ್ ಮಾಡಿದ್ರೆ ತುಂಬ ಮಾಯಿಶ್ಚರ್ ಆಗಿ ನಿಮ್ಮ ಬಾಡಿ ಇರಲಿಕ್ಕೆ ಟ್ರೈ ಮಾಡುತ್ತೆ ಆ್ಯಂಡ್ ತುಂಬ ಹೈಡ್ರೇಟ್ ಆಗಿ ತುಂಬ ನರೀಶ್ ಮಾಡುತ್ತೆ ನಮ್ಮ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಮ್ಗೆ ಯಾವುದೇ ರೀತಿ ಡ್ರೈನೆಸ್ ಆಗಿರ್ಬೋದು ಆ್ಯಂಡ್ ಬೇರೆ ಪೀಲಿಂಗ್ ಆಗಿರ್ಬೋದು ಯಾವುದೇ ರೀತಿ ಬರೋದಿಲ್ಲ. ಮತ್ತು ತುಂಬ ಸಾಫ್ಟ್ ಮತ್ತು ಸ್ಮೂತ್ ಮತ್ತು ಸಿಲ್ಕಿ ಮಾಡುತ್ತೆ ನಮ್ಮ ಸ್ಕಿನ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಲೈಕ್ ಶಿಯಾ ಬಟರ್, ಆಲಿವ್ ಆಯಿಲ್ ಮತ್ತು ಅಲೋವೆರಾ, ಸೊ ಈ ರೀತಿಯಲ್ಲೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬಾ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಬಿಕಾಸ್ ಇದು ತುಂಬ ಮೈಲ್ಡ್ ಸೋಪ್ ಆಗಿರೋದ್ರಿಂದ ಆರಾಮಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬ ನರೀಶ್ ಮಾಡಿ ನಮ್ಮ ಸ್ಕಿನ್ ತುಂಬಾ ಮಾಯಿಶ್ಚರ್ ಆಗಿ ಇರೋಗೆ ಟ್ರೈ ಮಾಡುತ್ತೆ. ಆವಾಗ ನಿಮ್ಗೆ ಯಾವುದೇ ರೀತಿ ಡ್ರೈನೆಸ್ ಎಲ್ಲ ಆಗೋದಿಲ್ಲ. ಆ್ಯಂಡ್ ಈ ಸೋಪ್ 120 rupees ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಸೆಕೆಂಡ್ ಸೋಪ್ ಬಂದು ಡರ್ಮಾಡ್ಯೂ ಸೋಪ್ ಫ್ರೆಂಡ್ಸ್. ಓಕೆನಾ. ಸೊ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ನೋಡ್ಕೊಳ್ಳಿ. ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ವಿಟಮಿನ್ ಇ ಇರುತ್ತೆ. ಓಕೆನಾ. ಅಂದ್ರೆ ಪಮ್ ಆಯಿಲ್ ಯೂಸ್ ಮಾಡೋದ್ರಿಂದ ವಿಟಮಿನ್ ಇ ಇರುತ್ತೆ. ಸೊ ಇದರಿಂದ ನಮ್ಮ ಸ್ಕಿನ್ ನಲ್ಲಿ ನ್ಯಾಚುರಲ್ ಆಯಿಲ್ಸ್ ಏನಿರುತ್ತೆ ಅದು ಹಾಗೆ ಇರ್ಲಿಕ್ಕೆ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಕ್ಸೆಸಿವ್ ಆಯಿಲ್ ಇರುತ್ತೆ ನೋಡಿ, ಅಂದ್ರೆ ಡರ್ಟಿ ಆಯಿಲ್ ಆಗಿರ್ಬೋದು, ಸೊ ಅದನ್ನೆಲ್ಲದೂ ಕೂಡ ಕಂಟ್ರೋಲ್ ಮಾಡಿ ನ್ಯಾಚುರಲ್ ಆಯಿಲ್ನೆಸ್ ನಮ್ಮ ಸ್ಕಿನ್ ನಲ್ಲಿ ಯಾವ್ದಿರುತ್ತೆ ಸೊ ಅದನ್ನ ಹಾಗೆ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕೋಕೋನಟ್ ಆಯಿಲ್ ಇರೋದ್ರಿಂದ ತುಂಬಾನೇ ಮಾಯಿಶ್ಚರ್ ಮಾಡುತ್ತೆ ನಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಕೊಳೆ ಇತ್ತು, ಡೆಡ್ ಸೆಲ್ಸ್ ಏನಾದ್ರು ಇತ್ತು ನಮ್ಮ ಸ್ಕಿನ್ ನಲ್ಲಿ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕುಂಕುಮ ಬಟರ್ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಡ್ರೈ ಇಂದ ಕಾಪಾಡತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಏನಾದ್ರು ಡ್ಯಾಮೇಜಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಗ್ಲಿಸರಿನ್ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಸಿಲ್ಕಿ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ, ತುಂಬಾ ಸ್ಮೂತ್ ಆಗಿ ತುಂಬಾ ವೆಲ್ ಹೈಡ್ರೇಟ್ ಆಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಹೆಲ್ತಿ ಮತ್ತೆ ಹೈಡ್ರೇಷನ್ ಆಗಿ ಇರ್ಲಿಕ್ಕೆ ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲದೂ ಕೂಡ ಇಂಗ್ರೀಡಿಯೆಂಟ್ಸ್ ನಮ್ಮ ಈ ಒಂದು ಸೋಪ್ ಅಲ್ಲಿ ಇರೋದ್ರಿಂದ ಸೊ ತುಂಬಾ ಡ್ರೈ ಆಗೋದು, ಪೀಲಿಂಗ್ ಆಗೋದು, ಡರ್ಟಿ ಮತ್ತೆ ಎಕ್ಸೆಸಿವ್ ಆಯಿಲ್, ಸೊ ಈ ರೀತಿ ಏನಾದ್ರು ಜಾಸ್ತಿ ಇತ್ತು ನಮ್ಮ ಬಾಡಿಲಿ ಅಂತ ಹೇಳಿದ್ರೆ ಈ ಸೋಪ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೋಪ್ 150 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇದಷ್ಟು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಗಳು ಡಿಫ್ರೆಂಟ್ ಆಗಿ ಏನಾದ್ರು ನಿಮ್ಮ ಬಾಡಿಲಿ ಇತ್ತು ಅಂತ ಹೇಳಿದ್ರೆ ಸೊ ಯಾವ ಸೋಪ್ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಕೂಡ ಬೆನಿಫಿಟ್ ಸಿಗುತ್ತೆ, ಎಕ್ಸ್ಟ್ರಾ ಕೂಡ ಏನ್ ಸಿಗುತ್ತೆ ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ಈ ಒಂದು ಸೋಪ್ ನ ನೀವು ಓನ್ಲಿ ಬಾಡಿಗೆ ಯೂಸ್ ಮಾಡಬೇಕು, ಯಾವುದೇ ರೀತಿ ಫೇಸ್ಗೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಬಾಡಿ ಸೋಪ್ ಆಗಿರೋದ್ರಿಂದ ಜಸ್ಟ್ ಬಾಡಿಗೆ ಅಪ್ಲೈ ಮಾಡಿ. ಓಕೆನಾ. ಸೊ ಅವಾಗ ನಿಮ್ಗೆ ಇರೋ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ಎಷ್ಟು ದಿನಗಳವರೆಗೂ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ಆಲ್ಮೋಸ್ಟ್ ಒಂದು 3 months ಕೂಡ ಯೂಸ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಬೇಗನೆ ಕ್ಯೂರ್ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಅಥವಾ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ ಬಾಡಿ ಟ್ಯಾನ್ ಸೋಪ್ ಇದೆ ನೋಡಿ, ಸೊ ಆ ಒಂದು ಸೋಪ್ ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಬಿಕಾಸ್ ನಿಮ್ಗೆ ಏನಾದ್ರು ಈಗ ಮೊಡವೆ ಆಗಿತ್ತು ಮತ್ತೆ ಒಂದ್ ರೀತಿ ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳಿದೆ ನೋಡಿ, ಆ ಸೋಪ್ ಗಳನ್ನಾಗಿರ್ಬೋದು ಅಥವಾ ನಿಮ್ಗೆ ಡ್ರೈನೆಸ್ ಆಗಿರುವಂತ ಈ ಸೋಪ್ ಗಳನ್ನ, ಸೊ ಇದನ್ನೆಲ್ಲದೂ ಕೂಡ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲದೂ ಕೂಡ ನಿಮಗೆ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ನೀವು ಬಾಡಿ ಟ್ಯಾನ್ ಸೋಪ್ ನ ಯೂಸ್ ಮಾಡಬಹುದು. ಆಗ ಯಾವುದೇ ರೀತಿ ನಿಮಗೆ ಬಾಡಿ ಟ್ಯಾನ್ ಅಂದ್ರೆ ಕಪ್ಪ ಆಗೋದಿಲ್ಲ, ನಿಮಗೆ ಮಾಯಿಶ್ಚರ್ ಆಗಿ ಇರುತ್ತೆ. ಓಕೆನಾ. ಸೊ ಈ ಸೋಪ್ ಯೂಸ್ ಮಾಡಾದ್ಮೇಲೆ ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ ಲೋಷನ್ ಗಳನ್ನ ಅಪ್ಲೈ ಮಾಡಬೇಕು. ಸೊ ಬಾಡಿ ಸನ್ಸ್ಕ್ರೀನ್ ಲೋಷನ್ ನೀವು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಡ್ಯಾಮೇಜಸ್ ಎಲ್ಲ ಆಗೋ ಚಾನ್ಸಸ್ ಗಳು ಇರುತ್ತೆ, ಮತ್ತೆ ಬಾಡಿ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗಿರಬೇಕು ಮತ್ತೆ ಸನ್ ಪ್ರೊಟೆಕ್ಷನ್ ಸಿಗಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಪ್ಲೈ ಮಾಡಬೇಕು. ನಾನು ಈಗಾಗಲೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಸೊ ನೀವು ಒಮ್ಮೆ ಹೋಗಿ ಚೆಕ್ ಮಾಡಿ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಎರಡು ಕೂಡ ಪ್ರೊವೈಡ್ ಮಾಡಿರ್ತೀನಿ, ಅಥವಾ ಕಮೆಂಟ್ ಮಾಡಿ ನಾನು ನಿಮಗೆ ಡೈರೆಕ್ಟ್ ಆಗೂ ಕೂಡ ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಸೊ ಮಸ್ಟ್ ಅಂಡ್ ಶುಡ್ ನೀವು ಅದನ್ನ ಫಾಲೋ ಮಾಡಲೇಬೇಕು. ಸೊ ಅದನ್ನ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಸೋಪ್ ಗಳಿಂದ ವರ್ಕ್ ಆಗುವಂಥದ್ದು ಅಂದ್ರೆ 100% ರಿಸಲ್ಟ್ ಸಿಗೋದಿಲ್ಲ. ಓಕೆನಾ. ಸೊ ನಾವು ಮಸ್ಟ್ ಅಂಡ್ ಶುಡ್ ನಾವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು. ಸೊ ಹಾಗಾಗಿ ಅದೊಂದು ಸನ್ಸ್ಕ್ರೀನ್ ಲೋಷನ್ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಫಸ್ಟ್ ಈ ಸೋಪ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪ್ಯಾಚ್ ಟೆಸ್ಟ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ನಿಮ್ಗೆ ಏನಾದ್ರು ಈಗ ಸೋಪ್ ನೀವು ತುಂಬಾ ಸೆನ್ಸಿಟಿವ್ ಆಗಿದ್ದೀರಾ, ನಿಮ್ಗೆ ತುಂಬಾನೇ ಬರ್ನಿಂಗ್ ಆಗ್ತಿತ್ತು, ಇಚ್ಚಿಂಗ್ ಆಗ್ತಿತ್ತು, ಅಥವಾ ಬೇರೆ ಏನಾದ್ರು ನಿಮ್ಗೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ಸೋಪ್ ನ ಸ್ಟಾಪ್ ಮಾಡಿ ನೀವು ಸನ್ಸ್ಕ್ರೀನ್ ಲೋಷನ್ ಗಳನ್ನ ಅಪ್ಲೈ ಮಾಡಿ. ಓಕೆನಾ. ಬಿಕಾಸ್ ಇದು ಕೆಲವರಿಗೆ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಸುಮಾರು ವರ್ಷದಿಂದ ಒಂದು ಸೋಪ್ ನ ಯೂಸ್ ಮಾಡ್ತಿರ್ತೀರಾ, ಈಗ ಅದನ್ನ ಬಿಟ್ಟು ಈಗ ಬೇರೆ ಸೋಪ್ಗೆ ನೀವು ಸ್ಕಿಪ್ ಆದ್ರಿ ಅಂತ ಹೇಳಿದಾಗ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ ರೀತಿಲಿ ಆಗತ್ತೆ. ತುಂಬಾ ಆಯ್ತು, ತುಂಬಾ ಸೆನ್ಸಿಟಿವ್ ಆಯ್ತು ಅಂತ ಹೇಳಿದ್ರೆ ಮಾತ್ರ ನೀವು ಬೇಕಾದ್ರೆ ಸ್ಟಾಪ್ ಮಾಡಬಹುದು, ಅಥವಾ ನಿಮಗೆ ಸ್ವಲ್ಪ ಒಂದ್ 2-3 ದಿನ ಆಗಿ ನೆಕ್ಸ್ಟ್ ಆ ಸೋಪ್ ನಿಮ್ಮ ಬಾಡಿಗೆ ಅದು ಹೊಂದ್ಕೊಳ್ತು ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡಬಹುದು ನಿಮಗೆ ರಿಸಲ್ಟ್ ಸಿಗೋವರೆಗೂ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆಗ್ಲೇ ಹೇಳಿದಾಗ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ
ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ, ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ಚೆನ್ನಾಗಿ ಆಹಾರಗಳನ್ನು ಯೂಸ್ ಮಾಡಿ, ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿ, ಆ್ಯಂಡ್ ಎಕ್ಸಸೈಸ್ನ ಮಾಡಿ, ಆ್ಯಂಡ್ ಆಯಿಲ್ ಫುಡ್ಗಳಾಗಿರ್ಬೋದು ಅಥವಾ ಜಂಕ್ ಫುಡ್ಗಳಾಗಿರ್ಬೋದು ಮತ್ತು ಶುಗರ್ ರಿಲೇಟೆಡ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.